ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ಒಂದು ಹೊಸ ಬ್ಲಾಗರ್ ಜೊತೆಗೆ ಬಂದಿದ್ದೀನಿ. ಈ ಬ್ಲಾಗು ನಮ್ಮ ಅಪ್ಪ ಅಮ್ಮಂಗೆ ಒಂದು ಸ್ವಲ್ಪ ಡಿಫ್ರೆಂಟ್. ಅಂದ್ರೆ ಅವ್ರಿಗೆ ಇದೇನಂತಾನೆ ಗೊತ್ತಿಲ್ಲ, ಅಂದ್ರೆ ಏನ್ ಬ್ಲಾಗ್ ಮಾಡ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ, ಏನು ಹೇಳಿಲ್ಲ. ನಾನು ಯಾವುದೇ ಒಂದು ಬ್ಲಾಗ್ ಮಾಡ್ಬೇಕಂದ್ರೂ ಕೂಡ ಅವರೆಲ್ಲ ಪಕ್ಕದಲ್ಲಿ ಬಂದು ಕುತ್ಕೊಂಡಾಗ ಬ್ಲಾಗ್ ಸ್ಟಾರ್ಟ್ ಆದಾಗ ಮಾತ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನ್ ಮಾಡ್ತಾ ಇದ್ದೀನಿ ಬ್ಲಾಗ್ನೆಲ್ಲ ನಾನು ಅವಾಗ ತಿಳಿಸೋದು. ಅಂಡ್ ಫೈನಲಿ ಇವಾಗ ಒಂದು ಬ್ಯೂಟಿಫುಲ್ ಬ್ಲಾಗ್ ನ ಮಾಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ ಅಂಡ್ ಎಂಜಾಯ್ ಮಾಡಿ. ಇವಾಗ ನನ್ನ ಲೆಫ್ಟ್ ಸೈಡ್ಗೆ ನಮ್ಮ ಪತಿ ದೇವರು ಅಂತ ಇದ್ದೀನಿ, ನಮ್ಮ ಜನಕ ಜನ್ಮದಾತ ನಮ್ಮ ಅಪ್ಪನ ಕರೆಣ. ಬಾ ನೆನ್ನೆ ಮಾದೇವ ಫಿಲಮ್ ಮೂವಿ ನೋಡ್ಕೊ ಬಂದ್ವಲ್ಲ, ನೆನ್ನೆ ಮಾದೇವ ಮೂವಿ ನೋಡ್ಕೊ ಬಂದ್ವಲ್ಲ, ಆ ಸಾಂಗು ಅದೇ ಸಾಂಗು. ಅಂಡ್ ಇವಾಗ ಸಾಕು, ನಾನು ಮತ್ತೆ ನಾವು ಪಾಡ್ಕೊಳ್ಳೋಣ. ಸರಿ ಸಾಕಲ್ಲ? ಈ ಕಡೆ ನಮ್ಮಪ್ಪ, ಈ ಕಡೆ ನಮ್ಮವ್ವ, ನಮ್ಮ ಅಮ್ಮಗೆ ಮದರ್ ಇಂಡಿಯಾ. ನಮ್ಮ ಮದರ್ ಇಂಡಿಯಾ ಬರ್ತಾರೆ. ಬಾಮ್ಮ ಅಮ್ಮ ಎಂದರೆ ಈ ಕಡೆ ತನನ ದೋಮ್ತ ದೀಮ್ತ ದನ ದೀಮ್ತ. ನಮ್ಮಮ್ಮ ನಮ್ಮಪ್ಪ. ಸೊ ಇವತ್ತು ಇವರಿಗೆ ಒಂದಿಷ್ಟು ಕ್ವಶನ್ ನ ಕೇಳ್ತಾ ಇದ್ದೀನಿ, ಅವರು ಕರೆಕ್ಟ್ ಆಗಿ ಉತ್ತರ ಕೊಡಬೇಕು. ಏನಂದ್ರೆ ಇವತ್ತಿನ ಗೇಮ್, ಇವತ್ತಿನ ಏನ್ ಬ್ಲಾಗ್ ಅಂದ್ರೆ ಓ ನೋಸ್ ಮೀ ಬೆಟರ್. ಅಂದ್ರೆ ನಿಮ್ಮಿಬ್ರಿಗೆ ನನ್ ಬಗ್ಗೆ ಎಷ್ಟು ಗೊತ್ತು ಅಂತ. ನಾನು ಒಂದಿಷ್ಟು ಕ್ವಶನ್ ನ ಕೇಳ್ತೀನಿ. ಅದಕ್ಕೆ ನೀವಿಬ್ರು ಫಸ್ಟ್ ಉತ್ತರ ಯಾರು ಕೊಡ್ತಾರೋ ಅವ್ರಿಗೆ ಒಂದು ಪಾಯಿಂಟ್. ಏನೋ ಒಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಟಕ್ 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 ಅಂತ ಉತ್ತರ ಕೊಡ್ಬೇಕು. ಅಂಡ್ ಇನ್ನೊಂದ್ ಏನಂದ್ರೆ, ಈಗ ಉತ್ತರ ಯಾರು ಬೇಗ ಕೊಡ್ಬೇಕು ಅನ್ನೋಕ್ಕೋಸ್ಕರ ಅದೇಂಗ್ ಗೊತ್ತಾಗುತ್ತೆ. ಸೊ ಅಲ್ಲಿ 2 ಪ್ಲೇಟ್ ಇದ್ದೀನಿ, ಕೊಡೋ ಬುಜ್ಜಿ. 2 ಪ್ಲೇಟ್. ಮಧು ಅವರೇ ತಗೊಳ್ಳಿ, ಸ್ವಾಮಿ ಅವರೇ ತಗೊಳ್ಳಿ. ಆನ್ಸರ್ ಗೊತ್ತಿರೋರು, ನಾನೊಂದು ಕ್ವಶನ್ ಕೇಳಿದ ತಕ್ಷಣ ನಿನಗ್ ಫಸ್ಟ್ ಆನ್ಸರ್ ಗೊತ್ತು ಅಂದ್ರೆ ಪಟ್ ಅಂತ ಹೊಡಿಬೇಕು. ರೆಡಿನಾ? ರೆಡಿನಾ ಮಮ್ಮಿ? ರೆಡಿನಾ? ಜೇ ಕೇಳಿಸು, ಸುಮ್ಮನೆ ಮಾತು ಮುಂಚೆ ಚಪ್ಪಲಿ ಹೊಡಿತಾಳೆ. ಪಾಪ ಯಾರು ವಿನ್ ಆಗ್ಬೋದು ಗೊತ್ತಿಲ್ಲ. ಇದು ಯಾವ ತರ ಇದೆ ಆಟ ನಮ್ಗೆ ಗೊತ್ತಿಲ್ಲ. ಯಾವ ತರ ಆಟ ಅಲ್ಲ, ನಾನೊಂದು ಕ್ವಶನ್ ಕೇಳ್ತೀನಿ ಅನ್ಕೋ. ನನಗೆ ಯಾವ್ದು ಇಷ್ಟನೋ ಆ ಕ್ವಶನ್ ಕೇಳ್ತೀನಿ. ಅದು ನೀನು, ಯಾಕಂದ್ರೆ ನೀನು ಎಷ್ಟು 23 ವರ್ಷದಿಂದ ನೀವಿಬ್ರು ನನ್ನ ಜೊತೆ ಇದ್ದೀರಾ, ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ ಅಂತ ಇವತ್ತು ಗೊತ್ತಾಗುತ್ತೆ. ಇಲ್ಲ, ನಿಮ್ಮ ಮಮ್ಮಿನೇ ಗೆಲ್ಬಹುದು, ಯಾಕೆಂದ್ರೆ ಅವಳೇ 24 ಗಂಟೆ ಇರ್ತಾಳಲ್ವಾ, ಹಾಗಾಗಿ ಅವಳೇ ಗೆಲ್ಬಹುದು. ಇರ್ಲಿ, ಟ್ರೈ ಮಾಡ್ತೀನಿ. ಅಮ್ಮ ಯಾರು ಗೆಲ್ಬೋದಮ್ಮ? ನಿನಗೂ ಗೊತ್ತು ಅವ್ನ ಬುದ್ಧಿ ಏನು ಅಂತ. ತಗೋ ಅಮ್ಮ. ಬುದ್ಧಿ ಅಲ್ಲಮ್ಮ, ನಾನು ಏನ್ ಎಷ್ಟು ಒಳ್ಳೆ ಹುಡುಗಮ್ಮ. ನಿನಗೂ ಗೊತ್ತು ಅವ್ನು ಎಂತ ಒಳ್ಳೆ ಹುಡುಗ, ಅವ್ನು ಎಂತ ಇನ್ನೋಸೆಂಟ್ ಹುಡುಗ, ಅವ್ನು ಎಷ್ಟು ಚೆನ್ನಾಗಿದ್ದಾನೆ, ಅವನ್ ಎಷ್ಟು ಹುಡುಗಿರ್ ನೋಡ್ತಾನೆ, ಎಷ್ಟು ಕಾಲ್ ಬರುತ್ತೆ, ಎಷ್ಟು ಮೆಸೇಜ್ ಬರುತ್ತೆ, ಎಲ್ಲ ಗೊತ್ತು. ಓಕೆ ಡನ್. ನಮ್ಮ ಅಮ್ಮಂಗೆ ಯಾವಾಗ್ಲೂನು ಅದೇ. ಯಾರು ಗೆಲ್ಬೋದಮ್ಮ? ನಾನೇ ವಿನ್ ಆಗಬಹುದು, ನಿಮ್ಮ ಅಪ್ಪ ಆಗಬಹುದು, ಹೇಳಕ್ಕಾಗಲ್ಲ. ಎಲ್ಲ ಆರಾಮ್ ಕ್ವಶನ್. ರೆಡಿನಾ? ರೆಡಿ ಗೈಸ್, ಲೆಟ್ಸ್ ಬಿಗಿನ್. ಹೂ ನೋಸ್ ಮೀ ಬೆಟರ್? ಹೊಡಿನಪ್ಪ, ಟನ್. ಗೈಸ್, ಈ ಬುಕ್ ಅಲ್ಲಿ ಒಂದಿಷ್ಟು ಕ್ವಶನ್ ನ ಬರ್ಕೊಂಡಿದ್ದೀನಿ. ಆ ಕ್ವಶನ್ ಅಲ್ಲಿ ಕ್ವಶನ್ ಇದೆ, ಅವನು ಅಮ್ಮ ಎಲ್ಲ ಉತ್ತರ ಕೊಡ್ಬೇಕಪ್ಪ, ಅಮ್ಮ ಉತ್ತರ ಕೊಡ್ಬೇಕು. ರೆಡಿನಾ? ಇವಾಗ ನಿಮ್ಮ ಮೊದಲನೇ ಪ್ರಶ್ನೆ ಹತ್ತದಲ್ಲಿ ಇಟ್ಕೊಳ್ಳಿ. ಯಾರಿಗ್ ಗೊತ್ತು? ಓಕೆ, ನನ್ನ ಫೇವ್ರೆಟ್ ಫಿಲಂ. 10 ಸೆಕೆಂಡ್ ಟೈಮ್. ಹೊಡೆಯೋದು ಹೊಡ್ಬಿಟ್ಟಿದ್ಯಾ? ಹೊಡ್ಬಿಟ್ಟಿದ್ಯಾ? 10 ಸೆಕೆಂಡ್ ಟೈಮ್ ಅಷ್ಟೇ. 1 2 ಗೊತ್ತಿಲ್ಲ. ಆನ್ಸರ್ ಯಾವ್ದಾರು ಹೇಳ್ಬೇಕು, ಯಾವ್ದಾರು ಫಿಲಂ ಗೊತ್ತಿಲ್ಲ. ಹೀರೋ ಫೇವ್ರೆಟ್ ಪಿಕ್ಚರ್ ನಿಂದ? ನನ್ನ ಫೇವ್ರೆಟ್ ಫಿಲಂ KGF. ಹೇಳ್ಕೊಟ್ಟನ ಗೈಸ್. ಅವಳು ಸೀರಿಯಸ್ ಆಗಿ ಹೇಳ್ಬೇಕು, ಯಾಕಂದ್ರೆ ಅವರಿಬ್ರು ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ತಿಳ್ಕೊಬೇಕು. ಈಗ ಅವಳು ಗೊತ್ತು, ಎಸ್ ನಮ್ಮ ಅಮ್ಮಂಗ್ ಗೊತ್ತು ಇದು ಯಾವ ಫೇವ್ರೆಟ್ ಫಿಲಂ ಅಂತ. ನಮ್ಮ ಅಮ್ಮಂಗ್ ಗೊತ್ತು. ಏನಕ್ಕಂದ್ರೆ ನಾನು KGF ಫಿಲಂ ನ ಹಬ್ಬ ಅಂದ್ರೆ 20ರಿಂದ 20 ಮೇಲೆ ನೋಡ್ಬಿಟ್ಟಿದೀನಿ, ಅಂದ್ರೆ 20 ಸಲ ನೋಡ್ಬಿಟ್ಟಿದ್ದೀನಿ ಅಂತ ಅರ್ಥ. ಅದಕ್ಕೆ ಅವ್ಳಿಗೂ ಗೊತ್ತು ನಾನು ಅದನ್ನೇ ನೋಡ್ತೀನಿ ಅಂದ್ಬಿಟ್ಟು ಅದನ್ನ ಹೇಳ್ಕೊಟ್ಬಿಡ್ಲು ಅಪ್ಪಂಗೆ. ಹೇಳ್ಕೊಡಂಗಿಲ್ಲ ಅವರಿಬ್ರು, ಯಾಕಂದ್ರೆ ಅವ್ರಿಬ್ರು ಅರ್ಥ ಮಾಡ್ಕೋಬೇಕು. ನನ್ನ 23 ವರ್ಷದಿಂದ ನನ್ನ ಏನ್ ಅರ್ಥ ಮಾಡ್ಕೊಂಡಿದ್ದೀರಾ ಗೊತ್ತಾಗಬೇಕಲ್ವಾ? ಸರಿ ಕಣವ. ಎರಡನೇ ಪ್ರಶ್ನೆ, ನನ್ನ ಫೇವ್ರೆಟ್ ಕಲರ್ ಯಾವುದು? ವೈಟ್. ಸೋ ಸ್ವೀಟ್ ಮಮ್ಮಿ, ಲವ್ ಯು. ಕರೆಕ್ಟ್. ಅಪ್ಪ ನೀನೇನ್ ಅನ್ಕೊಂಡಿದ್ದೆ? ಬ್ಲಾಕ್.
ವೈಟ್ ಬ್ಲ್ಯಾಕ್. ನಮ್ಮ ಅಮ್ಮಂಗ್ ಗೊತ್ತು, ಮಾತು ಮುಂಚೆ ನಾನು ತಗೊಳ್ಳೋದೇ ವೈಟ್ ಅಂತ ಗೊತ್ತು. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಗೊತ್ತಿಲ್ದಲೆ ಪಟ್ ಅಂತ ಹೊಡಿಬಾರ್ದು. ಆಮೇಲೆ ಇನ್ನೊಂದು ಕ್ವಶನ್ ಎಂಡ್ ಆದ್ಮೇಲೆ ಹೊಡಿಬೇಕು ನೀವು, ಪಟ್ ಅಂತ ಹೊಡಿಬಾರ್ದು. ಓಕೆನಾ? ಚಿಕ್ಕ ವಯಸ್ಸಲ್ಲಿ ಗಾಡಿಲಿ ಬಿದ್ದಿದ್ದೆ, ಯಾವ ಬೈಕಲ್ಲಿ ಬಿದ್ದಿದ್ದೆ? ಹೀರೋ ಹೋಂಡಾ, ಸ್ಪ್ಲೆಂಡರ್ ಹೀರೋ ಹೋಂಡಾ. ಆಕ್ಟಿವ್ ಆಂಡ ಅದೇ ನಮ್ದು ಐತಲ್ಲ, ನಿಮ್ಮ ಅಪ್ಪ ಓಡಿಸುತ್ತಲ್ಲ ಅದು ವೈಟ್ ಕಲರ್. ಸೂಪರ್ ಮಾ, ಲವ್ ಯು. ಹೌದಾ? ಅಮ್ಮ ಕರೆಕ್ಟ್. ನೀನು ಹೊಡಿಬೇಡ. ಅಲ್ಲೋ ಬಿದ್ದು ಬಂದಿಲ್ಲ ನನ್ನ ಬಿಲ್ಡಿಂಗ್ ಅಲ್ಲಿ ಹೀರೋ ಹೋಂಡಾದು. ಕೆಳಗಡೆ ಇವ್ರು ಮೇಲ್ಗಡೆ ಮನೆಯವ್ರದ್ದು, ಮೇಲ್ಗಡೆ ಮನೆಯವ್ರದ್ದು ಆಕ್ಟಿವ್ ಹೊಂಡದಲ್ಲಿ ನಾನು ಬಿದ್ದಿದ್ದು. ಪಾಪ ಗೊತ್ತಿರ್ಲಿಲ್ವ ನಿಂಗೆ? ನಾನು ಹೀರೋ ಹೋಂಡಾ ಅಂತ ಅನ್ಕೊಂಡಿದ್ದೆ. ಗೈಸ್, ನಾನು ಬೈಕಲ್ಲಿ ಫಸ್ಟ್ ಟೈಮ್ ಬಿದ್ದಾಗ ನಮ್ಮ ಅಪ್ಪ ಅಮ್ಮಗೆ ನಾನು ಹೇಳಿದ್ದೆ ಹೀರೋ ಹೊಂಡದಲ್ಲಿ ಬೈಕಲ್ಲಿ ಬಿದ್ದಿದ್ದೇನೆ ಅಂತ. ಅದಾಗಿ 6 months ಆದ್ಮೇಲೆ ನಾನು ಇವ್ರೆಲ್ರಿಗೂ ನಿಜ ಹೇಳ್ದೆ, ನಾನು ಮೇಲ್ಗಡೆ ಮನೆ ಅಂಕಲ್ದು ಬೈಕ್ ತಗೊಂಡು ಹೋಗಿ ಬಿದ್ದೆ ಅಂತ ಹೇಳಿದೆ. ಮೇಲ್ಗಡೆ ಮನೆ ಅಂಕಲ್ದು ಹೀರೋ ಹೊಂಡನ ಬೈಕು. ನೀನು ಹೇಳಿದ ಹೀರೋ ಹೋಂಡಾ ಅದು ಯಾರ್ದೋ ತಗೊಂಡೋಗಿದ್ಯಾ ಅನ್ಕೊಂಡು ಅದನ್ನ ಹೇಳಿ. ಆಕ್ಟಿವ್ ಹೊಂಡಮ್ಮ. ಎಷ್ಟು ಪಾಯಿಂಟ್? ನಮ್ಮ ಅಮ್ಮಗೆ 8, ನಮ್ಮ ಅಪ್ಪಂಗೆ 0. ಅಯ್ಯೋ, ನಮ್ಮಮ್ಮ ಏನ್ ಇಷ್ಟನೇ ಅರ್ಥ ಮಾಡ್ಕೊಂಡಾರೆ. ಓಕೆ, ರೀಸೆಂಟ್ ಆಗಿಂದ ನನ್ನ ಫೇವ್ರೆಟ್ ಸಾಂಗ್ ಯಾವುದು? ಯಾರು ಹೊಡೆದ್ರು ಮಾರ್ಯ? ನೀನ್ ಹೊಡೆದ? ಹೇಳಮ್ಮ. ತಾಯಿದು ಸುದೀಪ್ದು, ಅದ್ರ ಹೆಸರು ಇರಿ ಹೇಳ್ತೀನಿ. ಮೀನಾ ಮಾಡಿರೋದು ಸುದೀಪ್ದು. ಅದೇ ಅದು ಹಾಡು ಹೇಳಕ್ ಬರ್ಲಿಲ್ಲ ಅಷ್ಟೇ. ಯಾವ ಸಾಂಗು? ಲಾಲಿ 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 ಶ್ರೀ ಚಕ್ರಧಾರಿಗೆ ಶಿರಬಾಗಿ ಲಾಲಿ. ನೀನ್ ಯಾವ್ದು ಪಾಪ? ನಾನು ತುಂಬಾ ಕೇಳ್ತಿರ್ತೀನಿ. ತುಂಬಾ ಕೇಳ್ತಾ ಇರ್ತೀಯ? ಈಗಲಾ? ರೀಸೆಂಟ್ ಅಂದ್ರೆ ಒಂದ್ 2 ತಿಂಗಳಿಂದಾನು ಕೇಳ್ತಿರ್ತೀನಿ ಅನ್ಕೋ. ಆತರ ಪಾಪ ಮಾತಾಡ್ಲಿಕ್ಕೆ ಅವಕಾಶ ಕೊಡಮ್ಮ. ಯಾವ್ದೋ ಕೇಳ್ತಾ ಇರ್ತೀಯ? ಯಾವ್ಯಾವ್ದು ಕೇಳ್ತಾ ಇರ್ತೀಯೋ ಯಾರಿಗ್ ಗೊತ್ತೋ? ಎಲ್ಲ ಕೇಳ್ತಾ ಇರ್ತೀಯ? ಗೊತ್ತಿಲ್ಲ. ಗೈಸ್, ನಮ್ಮ ಅಮ್ಮ ಕರೆಕ್ಟ್. ಅಮ್ಮ ಅಪ್ಪ ಯಾಕಪ್ಪ ಅಷ್ಟೇ, ಮಗನ ಮೇಲೆ ಪ್ರೀತಿನೇ ನೀನು ಅವಳು ಹೇಳಿದ ಮೇಲೆ ನೀನ್ ಹೇಳ್ದಲ್ಲ ಅದ್ ಬೇರೆದಿರ್ಬೇಕು ಅದೇನ್ ಗೊತ್ತಾ, ನಾನು ಕೇಳ್ತೀನಿ, ನೀವು ಕರೆಕ್ಟ್ ಆಗಿ ಹೇಳ್ಬೇಕು, ನಾನು ಆನ್ಸರ್ ಹೇಳ್ತೀನಿ. ಅದಲ್ವೇನೋ ಅನ್ಕೊಂಡೆ. ಗೈಸ್, ನಮ್ಮ ಅಪ್ಪಂಗ್ ನನ್ ಬಗ್ಗೆ ಏನು ಗೊತ್ತಿಲ್ಲ ಗುರು. ಅಯ್ಯೋಪ್ಪ, ಒಂದ್ ಸ್ವಲ್ಪ ಮಾನ ಮರಿದ್ ಬಿಡ್ಸಪ್ಪ, ನಿಂಗೆಲ್ಲ ಗೊತ್ತು ಅಂತ ಅವಾಗ ಬಿಲ್ಡಪ್ ಕೊಡ್ತಾ ಇರ್ತೀನಿ ನಾನು. ಇಲ್ಲ ಕಣ, ಮನೇಲಿ ಇರೋದೇ ಇಲ್ವಲ್ಲ ನಾನು. 3-0. ರೆಡಿನಾ? ಇವಾಗ 5ನೇ ಕ್ವಶನ್. 4-0. ಅಂಬರೀಶ್ ಮತ್ತೆ ದರ್ಶನ್ ಸರ್ ಅವರು ರೆಡಿ. ಇವಾಗ 6ನೇ ಕ್ವಶನ್. 5ನೇ ಕ್ವಶನ್. ನನ್ನ ತುಂಟಾಟ ನೋಡ್ಬಿಟ್ಟು ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಪ್ರಿನ್ಸಿಪಲ್ TC ಕೊಡಕ್ ರೆಡಿ ಇದ್ರು? ಅಮ್ಮ ಹೊಡಿತವ್ರೆ. ಅಮ್ಮ ಗೊತ್ತಿಲ್ವಾ? ಫಸ್ಟ್ 7, ಆಮೇಲೆ 9. 7th ಸ್ಟ್ಯಾಂಡರ್ಡ್ ಅಲ್ಲಿ ಬೇಡಿಕೆ ಬೇಡ ಅಂತ ಹೇಳಿದ್ರು. ಆಮೇಲೆ ರಿಕ್ವೆಸ್ಟ್ ಮಾಡಿ ಮತ್ತೆ ಕಳಿಸಿದ್ದೆ. ಮತ್ತೆ 9th ಸ್ಟ್ಯಾಂಡರ್ಡ್ ಅಲ್ಲಿ ಅವನು ಬಿಲ್ಕುಲ್ ಬೇಡ ಅಂತಾನೆ ಹೇಳ್ಬಿಟ್ರು. ನಿನ್ಗೆ ಯಾವ ಸ್ಟ್ಯಾಂಡರ್ಡ್ ಗೊತ್ತಿಲ್ಲಪ್ಪ? ನಾನು 7 ಅಂತ ಅನ್ಕೊಂಡೆ, ಆಮೇಲೆ 10th ಅನ್ಕೊಂಡಿದ್ದೆ. 10th ಹೆಂಗಪ್ಪ ಕಳಿಸ್ತಾರೆ? 10th ಹೆಂಗ್ ಕಳ್ಸಕ್ ಆಗ್ತಾರೆ? 7 9th ಇಲ್ಲ, 10th ಅನ್ಕೊಂಡೆ. ನಾನು ಲಿಟ್ರಲಿ ಹೈಸ್ಕೂಲಲ್ಲಿ ಹೆವಿ ತುಂಟಾಟ ಇದ್ದೆ. ಆನೆಸ್ಟ್ಲಿ 9th ಸ್ಟ್ಯಾಂಡರ್ಡ್ ಅಲ್ಲಿ TC ಕೊಟ್ಟು ಕಳ್ಸಕ್ ರೆಡಿ ಇದ್ರು ಮುಂದೆ ಕಲ್ಲು ಹೊಡಿಯೋದು ಇದೇ ಕೆಲಸ. ಅದು ಏನ್ ಗೊತ್ತಾ, ಚಿಕ್ಕ ವಯಸ್ಸಲ್ವಾ ಗೈಸ್, ಏನೋ ಒಂದ್ ಚೂರು. ಆಮೇಲೆ ಅವ್ರಿಗೂ ಬಿಟ್ಕೊಡಕ್ ಮನ್ಸಿಲ್ಲ. ಆದ್ರೂ ನನ್ನ ತುಂಟಾಟ ನೋಡ್ಬಿಟ್ಟು ಕಳ್ಸ್ಕೊಡ್ಬೇಕು ಅಂತ ರೆಡಿ ಆಗೇ ಬಿಟ್ಟಿದ್ರು. ಆಮೇಲೆ ಒಂದಿಷ್ಟು ನನಗೆ ಏನು ನನ್ನ ನೋಡಿ ಒಂದ್ ಸ್ವಲ್ಪ ಇಷ್ಟಪಡೋರು ಆತರ ಇಷ್ಟಪಡೋರಲ್ಲ. ಕ್ಲಾಸಲ್ಲಿ ಇರ್ಬೇಕು ಚೆನ್ನಾಗಿದ್ದೆ. ನಾನು ಒಬ್ರು ಇಷ್ಟಪಡೋರು ಒಂದ್ ಸ್ವಲ್ಪ ಜನ ಹುಡುಗಿ ಇರ್ತಾರಲ್ಲ, ಅವ್ರು ಬಂದು ರಿಕ್ವೆಸ್ಟ್ ಮಾಡಿ ಆಮೇಲೆ ನಾನು 9th ಸ್ಟ್ಯಾಂಡರ್ಡ್ ಎಂಟ್ರಿ ಕೊಟ್ಟಿದ್ದು. ಇದು ನಮ್ಮ ಹೈಸ್ಕೂಲ್ ಕತೆ. ಹೈಸ್ಕೂಲಲ್ಲಿ ಲಿಟ್ರಲಿ ಸೈಕ್ ಇದೆ ಬಿಡಿ, ಅದೊಂದು ದೊಡ್ಡ ಬ್ಲಾಗ್ ಆಗ್ಬಿಡುತ್ತೆ. 5-0 ಪಪ್ಪ. ಯಾಕೆ ಅಮ್ಮ ಏನಮ್ಮ ಹೇಳಿದೀನಿ, ನಾನು ಮನೇಲಿ ಇರಲ್ಲ, ಎಲ್ಲ ನಿಮ್ಮ ಅಮ್ಮಂಗೆ ಗೊತ್ತು, ನಿಮ್ಮ ಅಮ್ಮನೇ ಗೆಲ್ಲೋದು ಅಂತ ಕರೆಕ್ಟ್ ಆಗಿ ಹೇಳಿ. ದೇವ್ರೆ, ನಮ್ಮ ಅಮ್ಮಂಗೆ ಎಷ್ಟು ಗೊತ್ತು ಗುರು. ಓಕೆ, ನೆಕ್ಸ್ಟ್. ಒಂದ್ ಯಾಪ್ ಕೈ ಕಡಿಂದ ಅದೊಂದು ತಲೆವಳಿ ಇರೋದು, ಅದ್ ಬಂದಡಿ ಒಂದ್ ಹೊಡಿತೀನಿ ಅಷ್ಟೇ, ಒಂದಾದ್ರು ಬರುತ್ತೆ. ನನ್ನ ಫೇವ್ರೆಟ್ ಆಕ್ಟರ್ ಯಾರು? ಬೇಗ ಹೇಳ್ಬೇಕು, ಕಮಾನ್. ಗೊತ್ತಿಲ್ಲ. ಫೇವ್ರೆಟ್ ಆಕ್ಟರ್ ಅಂದ್ರೆ ಫೇವ್ರೆಟ್ ಹೀರೋ? ಯಶ್. ಸುದೀಪ್. ಸೂಪರ್ ಪಾಪ, ಲವ್ ಯು ಪಾಪ. ಗೈಸ್, ನನ್ನ ಫೇವ್ರೆಟ್ ಹೀರೋ ಕಿಚ್ಚ ಸುದೀಪ್ ಸರ್ ಅವರು. ನಮ್ಮ ಅಮ್ಮ ಗೊತ್ತು. KGF 20 ಸರಿ ನೋಡಿದ್ನಲ್ಲ, ಹಂಗಾಗಿ ನಾನು ನೋಡಿ
ಹೀರೋ ಹೇಳ್ಬೇಕಲ್ಲ. ಹೀರೋ ಹೇಳ್ಬೇಕು. ನಮ್ಮ ಅಮ್ಮಂಗ್ ಗೊತ್ತು ಏನಕ್ಕಂದ್ರೆ ಅಲ್ಲೇ ಹೋಗ್ಲಿ ಪಾಪ ಅಂತ ಬಿಟ್ಕೊಟ್ಟು ಅಯ್ಯೋ 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 ಇಲ್ಲಿ ನೋಡಪ್ಪ ಸೆಂಟಿಮೆಂಟ್. ಈ ಕಂಬ್ಯಾಕ್ ಕೊಡಪ್ಪ. ಅಕಸ್ಮಾತ್ ನೀನ್ ಏನಾದ್ರು 7-6 ಏನಾದ್ರು ಆಗ್ಬೇಕು, ಸಖತ್ತಾಗಿರುತ್ತೆ ಇವಾಗ. ಗೈಸ್ ನಮ್ಮ ಅಮ್ಮಗ್ ಗೊತ್ತು ಅದೇನಕ್ಕೆ ಬೈ ಮಿಸ್ ಆಗಿ ಹೇಳಿದ್ರು ಎಷ್ಟ್ ಅಂತ ಗೊತ್ತಿಲ್ಲ. ನಾನ್ ಚಿಕ್ಕ ವಯಸ್ಸಲ್ಲಿ ನನ್ನ ಹೆಸರು ಬಂದಿದೆ ಸುದೀಪ್ ಸರ್ ಇಂದ ಅಂತ ನನ್ನ ಅಮ್ಮ ಗೊತ್ತು, ಆದ್ರೆ ನಮ್ಮ ಅಮ್ಮ ಮರ್ತೋಗ್ಬಿಟ್ಟವ್ರೆ. ಓಕೆ ನೆಕ್ಸ್ಟ್ ರೆಡಿನಾ? ಅಟ್ ಪ್ರೆಸೆಂಟ್ ನನ್ನ ಯೂಟ್ಯೂಬ್ ಅಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ? ಎಕ್ಸಾಕ್ಟ್ ಕರೆಕ್ಟ್ ಆಗಿ ಹೇಳ್ಬೇಕು. ಆಯ್ತು. ಅಂದ್ರೆ ನಂಬರ್ಸ್ ಅಲ್ಲ, ಒಂದ್ ರೇಂಜ್ ಹೇಳಿ ಹೆಂಗಂತ. ಸಬ್ಸ್ಕ್ರೈಬರ್ಸ್ 89.7. 8 ಆಗಿರ್ಬೋದು. 7 ಇತ್ತು 8 ಆಗಿರ್ಬೋದು ಅಂತ ಹೇಳ್ತೀವಿ. ಗೈಸ್ ನನಗೆ 7 ಗೊತ್ತು. ಈಗ ಏನಾದ್ರು 8 ಆಗಿತ್ತು ಅಂದ್ರೆ 8 ಈಗ 9 ಆಗಿಲ್ಲ. ಇರು ನಾನು ಹೇಳ್ತೇನೆ ನಿಮಿಷ. 89.8 ಆಯ್ತು ಕಣಮ್ಮ. ಅದೇ 7 8 ಆಗಿನ 7 ನನ್ನ 8 ಸುಮ್ಮನೆ ಈಗ ಜಸ್ಟ್ 89.7 ಇತ್ತು, ಈಗ ಜಸ್ಟ್ 89.8 ಆಗಾಯ್ತು ಅಂತ ನಾನು ಅಪ್ಪ ಗೆಸ್ಸಲ್ಲಿ ಹೇಳಿದ್ರು. ಒಟ್ನಲ್ಲಿ ಆಗೇ ಬಿಡ್ತು. ಗೆಲುವೆ 1 ಪಾಯಿಂಟ್. ಈ ಪ್ಲೇಟ್ ಕೊಟ್ಟಾಗಿಂದ ನಾನು ಟನ್ ಅಂತ ಹೊಡಿತಾ ಕೂತಾರ ನಾವು ಅಪ್ಪ. 90K ಸಬ್ಸ್ಕ್ರೈಬರ್ಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 100K ಮಾಡೋಣ. 100K ಆದ್ಮೇಲೆ ಇದೇ ಜಾಗದಲ್ಲಿ ಕೂತ್ಕೊಂಡು ಅಪ್ಪ ಅಮ್ಮ ಲವ್ ಸ್ಟೋರಿ ಕೇಳೋಣ. ಅಪ್ಪ ಅಮ್ಮ ಲವ್ ಸ್ಟೋರಿ ಕೇಳ್ಬಿಟ್ರೆ ನೀವು ಇನ್ಸ್ಪೈರ್ ಆಗ್ಬಿಡ್ತಿರೋನು, ಏನೋ ಖುಷಿ ಆಗ್ಬಿಡ್ತೀರಾ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಈಗ ಸ್ಕೋರ್ ಎಷ್ಟು ಅಂದ್ರೆ 4-2. ಒಂದ್ ಕ್ವಶನ್ ಬುಜ್ಜಿ ಹೇಳ್ಕೊಟ್ಲು, ಸೊ ಇವಾಗ ಅದು ಕ್ಯಾನ್ಸಲ್ ಇಲ್ಲ, ಕ್ಯಾನ್ಸಲ್ ಅದು. 4-2. ನನ್ನ ಫೇವ್ರೆಟ್ ಫುಡ್ ಯಾವುದು? 2 ಇದೆ. ಒಂದು ಚಪಾತಿ ಎಗ್ ಬುರ್ಜಿ, ಒಂದು ಚಿಕನ್. 2ರಲ್ಲಿ ಒಂದು. ಬಿರಿಯಾನಿ ಲಾಲಿಪಾಪ್. ಚಿಕನ್ ವಾರಕ್ಕೊಂದ್ಸರಿ. ಫುಡ್ ಅಂದ್ಮೇಲೆ ಅದು ಚಪಾತಿ ಮೊಟ್ಟೆ ಪಲ್ಯ. ಅದು ಆಗುತ್ತೆ. ಮೊಟ್ಟೆ ಪಲ್ಯ. ಇಬ್ರದ್ದು ಕರೆಕ್ಟೇ, ಬಟ್ ನಾವ್ ಅಪ್ಪ ಫಸ್ಟ್ ಹೇಳಿರೋದ್ರಿಂದ ನಾವ್ ಅಪ್ಪನೇ ವಿನ್. 3-4 ಕಮ್ ಬ್ಯಾಕ್ ಫಾರ್ವರ್ಡ್. ನಾನು ರೆಡಿ. ನೆಕ್ಸ್ಟ್ ಕ್ವಶನ್ಗೆ. ಹೈಸ್ಕೂಲ್ ಅಲ್ಲಿ ನಾನು ವಾಲಿಬಾಲ್ ಅಲ್ಲಿ ಯಾವ ಲೆವೆಲ್ ವರ್ಗ ಹೋಗಿದ್ದೆ? ಸ್ಟೇಟ್ ಲೆವೆಲ್ ಗೈಸ್. 4 ಇಂಚು ಸಮಬಲದ ಹೋರಾಟ ಚಪ್ಪಾಳೆ ಮೂಲಕ ಅಭಿನಂದಿಸಿ. ಕ್ರೇಜಿ ಬಂದ್ರೆ ಅವಳು ಸೋಲೋ ಗೆಲೋ ಗ್ಯಾರಂಟಿ ಅಂತ ಗೊತ್ತಂಗೆ. ಅವಳಿಗೆ ಗೊತ್ತಿಲ್ಲ ಸ್ಪೋರ್ಟ್ಸ್ ಬಗ್ಗೆ, ಹೀಗಾಗಿ ಗ್ಯಾರಂಟಿ. 4 ಇಂಚ್. ಇಬ್ರು ಕರೆಕ್ಟ್ ಆಗಿ ಹೇಳೋರೆ, ಇಬ್ರು 5 ಈಚ್. ಕ್ವಶನ್ಗೆ. ನಾನು ಅಮೌಂಟ್ ನ ಜಾಸ್ತಿ ಯಾವ್ದ್ರ ಮೇಲೆ ಸ್ಪೆಂಡ್ ಮಾಡ್ತೀನಿ? ಖರ್ಚು ಮಾಡ್ತೀನಿ. ಬಟ್ಟೆ ಮತ್ತೆ ಊಟ. ಕರೆಕ್ಟ್ ಆಗಿ ಹೇಳೋರೆ. ಕರೆಕ್ಟ್ ಮಾಮ, ಕರೆಕ್ಟ್ ಮಾ, ಸೂಪರ್. ಯಾಕೆ ಜೋರಾಗಿ ಬೇಗ ತಟ್ಲಿಲ್ಲ? ಗೊತ್ತಲಿಲ್ವಾ? ಇಲ್ಲ ಮೊದಲು ಬಟ್ಟೆಗೆ ಅಂತ ಒಂದು ಊಟ ಹೇಳಿದ್ರೆ ಊಟಕ್ಕೆ ಅಷ್ಟು ಇದ್ ಮಾಡಲ್ಲ, ಇವಾಗ ಮಾಡ್ತಾ ಇರೋದು. ಬಟ್ ಬಟ್ಟೆ ಜಾಸ್ತಿ. ಹೌದು ಗೈಸ್, ಕರೆಕ್ಟ್. ನಮ್ಮ ಅಮ್ಮ ಹೇಳಿದ್ ಕರೆಕ್ಟ್. ಬಟ್ಟೆ ಮತ್ತೆ ಊಟದ ಮೇಲೆ ಜಾಸ್ತಿ ಖರ್ಚು ಮಾಡ್ತೀನಿ. ಊಟಕ್ಕಿಂತ ಬಟ್ಟೆ ಒಂದ್ ಸ್ವಲ್ಪ ಜಾಸ್ತಿ. ಅದು ಹೇಳಿದ್ದೀನಿ ಅನ್ಕೋತೀನಿ ನಿಮ್ಗೆ. ಡಿಗ್ರಿ ವಯಸ್ಸಲ್ಲಿ ಒಂಚೂರು ಕಮ್ಮಿ ಆಗ್ತಿದೆ, ಇವಾಗ ಒಂಚೂರು ಜಾಸ್ತಿ ಆಗ್ತೀನಿ ಅಷ್ಟೇ. ನೆಕ್ಸ್ಟ್ ಕ್ವಶನ್ ಗೈಸ್. ಇವಾಗ ಪಾಯಿಂಟ್ ಬಂದ್ಬಿಟ್ಟು 6-5. ಓಕೆನಾ? ಈ ಕೇಳೋ ಕ್ವಶನ್ ನ ನೀಟಾಗಿ ಯೋಚನೆ ಮಾಡ್ಬಿಟ್ಟು ತಟ್ಬೇಕಪ್ಪ. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಕೆಲಸ ಮಾಡೋದೇನು? ವಾಶ್ರೂಮ್ಗೆ ಹೋಗ್ಬಿಟ್ಟು ಬರ್ತೀಯಾ, ಒಂದ್ ಲೋಟ ನೀರ್ ಕುಡಿತೀಯ ಅಷ್ಟೇ. ಅಪ್ಪ ಅಬ್ಸರ್ವ್ ಮಾಡಿ ನೀಟಾಗಿ ಹೇಳ್ಬಪ್ಪ. ಮೊಬೈಲ್ ನೋಡ್ತಾನೆ ಅಷ್ಟೇನಾ ನಿಮ್ಮಿಬ್ರದ್ದು ಆನ್ಸರು? 2 ಈಕ್ವಲ್ ಐತೆ. ಯಾಕೆ ಅಂದ್ರೆ ನೀನ್ ವಾಶ್ರೂಮ್ಗೆ ಹೋಗ್ಲೇಬೇಕು, ಅದು ಇಂಪಾರ್ಟೆಂಟ್. ನಾವು ಜಾಸ್ತಿ ನೋಡೋದು ಮೊಬೈಲ್ ನೋಡ್ಕೊಂಡು ಟೈಮ್ ನೋಡಿ ಮಲ್ಕೋತಾನೆ, ಇಲ್ಲ ಆಮೇಲೆ. ಗೈಸ್ ನಂದೇ ಆನ್ಸರ್ ಒಂದು ಸಪ್ರೇಟ್ ಆಗಿತ್ತು. ಇವ್ರಿಬ್ರು ಇನ್ನೂ ಡಿಫ್ರೆಂಟ್ ಆನ್ಸರ್ ಕೊಟ್ಬಿಟ್ರು. ಆದ್ರೆ ಇವ್ರು ಹೇಳಿದ್ದೆಲ್ಲ ಕರೆಕ್ಟ್, ಬಟ್ ನಾನು ಯೂಶಲಿ ಫಸ್ಟ್ ಮಾಡೋದು ಬೇರೆದೆ. ಇನ್ನೊಂದು ಯಾವ್ದಾರ ಇದ್ರೆ ನಾನು ಸೀರಿಯಸ್ಲಿ ಹೇಳ್ತೀನಿ. ನಾವ್ ಅಮ್ಮ ಇದನ್ನ ಅಬ್ಸರ್ವ್ ಮಾಡಿಲ್ಲ, ಯಾವತ್ತೂ ಅಬ್ಸರ್ವ್ ಮಾಡಿಲ್ಲ ಅನ್ಕೋತೀನಿ. ಅಥವಾ ಅಬ್ಸರ್ವ್ ಮಾಡಿದ್ರು ಅವ್ರು ಮರ್ತೋಗಿರ್ಬೇಕು. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಅಪ್ಪ ಹೇಳಿದ್ ಕರೆಕ್ಟು. ಮೊಬೈಲ್ ನೋಡ್ಬೋದು, ಒಂದ್ ಕ್ಷಣಕ್ಕೆ ನೋಡ್ಬೋದು, ಬಟ್ ಡೈಲಿ ನೋಡಲ್ಲ. ಅದನ್ನ ಡೈಲಿ ನೋಡಲ್ಲ. ಮೊಬೈಲ್ ಎದ್ದಿದ ತಕ್ಷಣ ಡೈಲಿ ನೋಡಲ್ಲ. ಎದ್ದಿದ ತಕ್ಷಣ ಡೈಲಿ ವಾಶ್ರೂಮ್ ಹೋಗಲ್ಲ, ಯಾವಾಗ್ಲೂ ಒಂದೊಂದು ಟೈಮು. ಓಕೆನಾ? ನಾನು ಪ್ರತಿದಿನ ಎದ್ದಿದ ತಕ್ಷಣ ಫಸ್ಟ್ ನಮ್ಮ ಅಮ್ಮನ ಹತ್ರ ಬಂದ್ಬಿಟ್ಟು ನಮ್ಮ ಅಮ್ಮಂಗೆ ಒಂದು ಮುತ್ತು ಕೊಡ್ತೀನಿ. ಕೊಡೋದು ನೀನ್ ಹೇಳ್ಬೇಕಿದ್. ನಾನು ಎದ್ದು ವಾಶ್ರೂಮ್ ಮುಗಿಸ್ಕೊಂಡ್ ನಾವು ನೀನ್ ವಾಶ್ರೂಮ್ ಮತ್ತೆ ಎದ್ದ ತಕ್ಷಣ ಮೊಬೈಲ್ ನೋಡ್ಬಿಟ್ಟು ವಾಶ್ರೂಮ್ ನೋಡ್ಬಿಟ್ಟು ಏನ್ ಮಾಡ್ತೀನಿ ಅಂತ ಹೇಳ್ಬೇಕಾ? ನನ್ನ ಹತ್ರ ಬಂದು ಮುಟ್ಟು ಕೊಟ್ಟಿಲ್ಲ, ಅವ್ನ್ ಸಮಾಧಾನ ಇಲ್ಲ, ಅದು ಒಪ್ಕೋತೀನಿ. ಆದ್ರೆ
ಬೆಳಿಗ್ಗೆ ಎದ್ದು ವಾಶ್ರೂಮ್ ಅರ್ಜೆಂಟ್ ಹೋಗ್ಲೇಬೇಕು. ಏನ್ ಗೊತ್ತಾ, ಈಗ ಅದೇ ಹೇಳಿದ್ನಲ್ಲ, ಅದು ಒಂದೊಂದ್ ಟೈಮ್ ಸ್ಕಿಪ್ ಆಗುತ್ತೆ, ಇನ್ನೊಂದ್ ಟೈಮ್ ಸ್ಕಿಪ್ ಆಗುತ್ತೆ. ಬಟ್ ಇದು ಪ್ರತಿದಿನ ಇದ್ದೇ ಇರುತ್ತಪ್ಪ. ಯಾವ ತರ ಮಿಸ್ ಮಾಡಿದಿನ ಇಲ್ಲ ಪಾಪ, ನಿಂಗೆ ಗೊತ್ತಿರಲಿಲ್ಲ ತಾ, ನೀನು ಅಬ್ಸರ್ವ್ ಮಾಡಿಲ್ಲ ಕರೆಕ್ಟ್. ಅವಳು ಹೇಳ್ತಾ ಇರೋಳು, ನಾವು ಇನ್ನು ಹೋಗ ನಿಮ್ಮ ಅಪ್ಪಗೊಂದ್ ಕೊಡ, ನಿಮ್ಮ ಅಪ್ಪಗೊಂದ್ ಕೊಡ. ಅದು ಗೈಸ್ ಏನ್ ಗೊತ್ತಾ, ನಾವು ಅಪ್ಪಂಗ್ ಕೊಡ್ತೀನಿ ಕೊಡಲ್ಲ ಅಂತಲ್ಲ, ಬಟ್ ಏನಂದ್ರೆ ಚಿಕ್ಕ ವಯಸ್ಸಿಂದ ನಮ್ಮ ಅಮ್ಮನ ಜೊತೆಲೇ ಇರ್ತಾರಲ್ಲ, ಅವಾಗ ಡೈಲಿ ಕೊಟ್ಟು ಬೆಳಗ್ಗೆ ಎಲ್ಲ ಕೊಟ್ಟು ಅಭ್ಯಾಸ ಇರುತ್ತಲ್ಲ, ಅಮ್ಮಂಗ್ ಪ್ರೀತಿ ಅದು ಜಾಸ್ತಿ ಆಗ್ಬಿಟ್ಟಿದೆ ಅಷ್ಟೇ. ಬಟ್ ಆನೆಸ್ಟ್ಲಿ ಫಸ್ಟ್ ನಾನು ಕೆಲಸ ಮಾಡೋದು ಅದು. ಅಡಿನ ಇನ್ನ ಕೇವಲ 2 ಕ್ವಶನ್ ಬಾಕಿ ಇರೋದು. ಆಯ್ತು, ಓಕೆ ಓಕೆ ಓಕೆ. ಎಷ್ಟು ಸ್ಕೋರು? ನಂದೇ 6. 5 ಕಣಮ್ಮ. ಅದ್ಯಾಕಮ್ಮ ಮೋಸ ಮಾಡ್ತಾರೆ ನಾವ್ ಅಮ್ಮ ಒಂದ್ ಮುಂದೆ ಇದ್ರು ಮೋಸ ಮಾಡ್ತಾರೆ. ಇನ್ನ 2 ಕ್ವಶನ್ ಇರೋದು, ಕರೆಕ್ಟ್ ಹೇಳ್ಬೇಕು. ನಾನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಎರಡು ಆನ್ಸರ್ ಬರ್ಬೇಕು. ನಾನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ದೊಡ್ಡವನಾದ್ಮೇಲೆ ಏನಾಗ್ಬೇಕು ಅಂತ ಇದ್ದೆ? ನೀನ್ ದೊಡ್ಡವನಾದಾಗ ವಾಲಿಬಾಲ್ ಪ್ಲೇಯರ್ ಆಗ್ಬೇಕು, ಸ್ಪೋರ್ಟ್ಸ್ ಆಗ್ಬೇಕಂತಲೇ ನಿನ್ ಮೈಂಡ್ ಅಲ್ಲಿ ಇದ್ದಿದ್ದು. ಒಂದು ಎರಡನೇದ್ ಬಂದ್ಬಿಟ್ಟು ಚಿಕ್ಕ ವಯಸ್ಸಲ್ಲಿ ಅಂದ್ರೆ ನೀನ್ SSLC ಮೇಲೆ ನೀನ್ ಬಂದಿದ್ದು ಈ ತರ. ಅದೇ ಹೈಸ್ಕೂಲ್ ಅಲ್ಲ, ಹೈಸ್ಕೂಲ್ ಈ ತರನೇ ನಾನು ಹೆಸರು ಮಾಡ್ಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೇಕು ಅನ್ನೋದೇ ಅವ್ನ್ ಕನ್ಸಿದ್ದಿದ್ದು. ಇಲ್ಲ ಅಲ್ಲಿ ಚಂದನ್ ಶೆಟ್ಟಿ ಅವ್ರು ಬಂದ್ಮೇಲೆ ಬಂದಿದ್ದು, ಹೈಸ್ಕೂಲಲ್ಲೇ ಅವ್ರು ಬಂದಿದ್ದು. ವಾಲಿಬಾಲ್ ಒಂದು, ಇನ್ನೊಂದು ಈಗಲ್ದಿರ್ಬೇಕು. ಅವಾಗ ಒಂದೇ ಇದ್ದದ್ದು ನನಗೆ, ವಾಲಿಬಾಲ್ ಆಡ್ಬೇಕು. ಹೇಳಿಲ್ವ ಗೈಸ್, ನಮ್ಮ ಅಪ್ಪ ಒಂದ್ ಸ್ವಲ್ಪ ಕಮ್ಮಿ ಅರ್ಥ ಮಾಡ್ಕೊಂಡ್ರದ್ ನನ್ನ. ಅಮ್ಮ ಹೇಳಿದ್ ಕರೆಕ್ಟು. ನಾನು ಮೆಚ್ತೆ ಕಣಯ್ಯ ನಿನ್ನ. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಫಸ್ಟು ನನ್ನ ಎಂತ ಕನ್ಸು ಅಂದ್ರೆ, ಎಂತ ಆಸೆ ಅಂದ್ರೆ, ಮುಗ್ದಿತ್ತಷ್ಟೇನೆ ಎಬ್ಬುಲಿ ತರ ಹಿಂಗ್ ಕೂದಲು ಬಿಡ್ಬೇಕು ಅಂತ ಕೇಳಿ. ನನ್ನ ಚಿಕ್ಕ ವಯಸ್ಸಲ್ಲಿ ಯಾವ ತರ ಆಸೆ ಇಟ್ಕೊಂಡಿದ್ದೆ ಅಂತ ನಮ್ಮ ಅಮ್ಮಂಗೆ ಹೇಳಿದ್ನ. ಎಬ್ಬುಲಿ ತರ ಇಷ್ಟುದ್ದ ಕೂದಲು ಬಿಡ್ಬೇಕು, ವಾಲಿಬಾಲ್ ಪ್ಲೇಯರ್, ಸ್ಟೇಟ್ ಟು ನ್ಯಾಷನಲ್ ಲೆವೆಲ್ ವಾಲಿಬಾಲ್ ಪ್ಲೇಯರ್ ಆಗ್ಬೇಕು ನಾನು. ಒಳಗಡೆ ಎಂಟ್ರಿ ಕೊಡ್ತಿದ್ದಾಗ ಜುಟ್ ಕಟ್ಟಿರ್ಬೇಕು, ಓಕೆನಾ? ಹಿಂಗೆ ಜುಟ್ ಕಟ್ಟಿ ಹೊಡಿತಾ ಇರ್ಬೇಕು. ಅಂದ್ರೆ ಸ್ಮ್ಯಾಶು, ಅಟ್ಯಾಕರ್. ನಾನು ಅಟ್ಯಾಕರ್, ಆಲ್ರೌಂಡರ್. ನಾನು ಅಟ್ಯಾಕರ್ ತುಂಬಾ ಆಡ್ತಿದ್ದೆ. ಹೊಡಿತಿರೋ ಟೈಮಲ್ಲಿ ತುಂಬಾ ಹೊಡಿತಿದ್ದೆ ಅನ್ಕೊಳ್ಳಿ. ಅದಾದ್ಮೇಲೆ ಏನಾದ್ರು ಪಾಯಿಂಟ್ ತುಂಬಾ ಲೀಡ್ಸ್ ಇತ್ತು ಅಂದ್ರೆ ಅವಾಗ ಹಿಂಗ್ ಜುಟ್ಟು ಬಿಚ್ಚಬೇಕು ನಾನು. ಜುಟ್ಟು ಬಿಚ್ಚಿದ ತಕ್ಷಣ ಎಂತ ಆಸೆ ಅಂದ್ರೆ, ಆಚೆ ಇರೋರೆಲ್ಲ ಓ ಇವ್ನು ಜುಟ್ಟು ಬಿಚ್ತಾ ಅಂದ್ರೆ ಇವತ್ತು ಮ್ಯಾಚ್. ಈ ತರ ಲಿಟ್ರಲಿ ಆಸೆ ಇಟ್ಕೊಂಡಿದ್ದೆ ನಾನು. ದೇವ್ರಾಣೆ 9ನೇ ಕ್ಲಾಸ್ ವರ್ಗೂ ಕೂಡ ಇದೇ ಆಸೆ ಇಟ್ಕೊಂಡಿದ್ದು. 10th ಸ್ಟ್ಯಾಂಡರ್ಡ್ ಅಲ್ಲಿ ಸೀಸನ್ 5 ಬಿಗ್ ಬಾಸ್ ಅಲ್ಲಿ ಚಂದನ್ ಶೆಟ್ಟಿ ಅವ್ರು ಬಂದಿದ್ದು ನನ್ನ ಒಂದು ಚೇಂಜಸ್ ಸಿಂಗರ್ ಆಯ್ತೀನಿ ಅಂತ ಹೋಗಿದ್ದ. ಆಮೇಲೆ ಏನೇನೋ ಮಾಡಕ್ ಹೋದ. ಚಂದನ್ ಶೆಟ್ಟಿ ಬಂದಿದ ತಕ್ಷಣ ನನಗೊಂದು ಒಳ್ಳೆ, ಅವಾಗ ಗೊತ್ತಾಯ್ತು ನಾನು ಏನ್ ಮಾಡ್ಬೇಕು ಹೋಗ್ಬೇಕು, ಅವಾಗ ಏನ್ ಮಾಡ್ಬೇಕು ನಾನು ಅಂತ ಅವಾಗ ಗೊತ್ತಾಯ್ತು ನನಗೆ. ಅದಾದ್ಮೇಲೆ ಸಿಂಗಿಂಗ್ ಮಾಡ್ಬೇಕು ಅನ್ಕೊಂಡೆ, ಸಿಂಗಿಂಗ್ ಹೋದೆ, ಗಿಟಾರ್ ಹೋದೆ. ಅದಾದ್ಮೇಲೆ ಡ್ಯಾನ್ಸ್ ಕ್ಲಾಸ್ ಆಯ್ತು. ಓಕೆ, PUC ಎಂಡಿಂಗ್ ಅಲ್ಲಿ ಟಿಕ್ಟಾಕ್ ಶುರು ಮಾಡಿದೆ. ಆಮೇಲೆ ರೀಲ್ಸ್ ಬಂದಿದ್ದು. ಏನೇನೋ ಕತೆ ಇದೆ, ಒಟ್ನಲ್ಲಿ ಇಷ್ಟಿದೆ ನನ್ ಕತೆ. ನಮ್ಮ ಅಮ್ಮ ಈಗ್ಲೂ ಬೈತಾರೆ. ನಮ್ಮ ಅಮ್ಮಂಗೆ ಏನಂದ್ರೆ, ನಮ್ಮ ಅಪ್ಪ ಅಮ್ಮಂಗೆ ಏನ್ ಆಸೆ ಅಂದ್ರೆ, ನಾನ್ ಕಂಪ್ನಿಗೆ ಹೋಗ್ಬೇಕು, ಒಂದ್ ಚೇರಲ್ಲಿ ಕುತ್ಕೋಬೇಕು, ಆರಾಮಾಗಿ ಹಿಂಗ್ ವರ್ಕ್ ಮಾಡ್ತಿರ್, ಲ್ಯಾಪ್ಟಾಪ್ ಮುಂದೆ ವರ್ಕ್ ಮಾಡ್ತಿರ್ಬೇಕು. ಅದಕ್ಕೆ ಕಣ್ಣಾರೆ ನೋಡ್ಬೇಕು. ದೊಡ್ಡ ಆಫೀಸರ್ ಆಗ್ಬೇಕಂತ ನನ್ನ ಮಗನ ಆಸೆ. ನನ್ನ ಆಸೆ ಇದ್ದಿದ್ದು ದೊಡ್ಡ ಕಂಪ್ನಿ. ನನ್ನ ಮಗ ಇನ್ಸರ್ಟ್ ಮಾಡ್ಕೊಂಡು, ಟೈ ಹಾಕೊಂಡು, ಶೂ ಹಾಕೊಂಡು ಹೋಗ್ತಾ ಇದ್ರೆ ನನ್ ಕಣ್ ತುಂಬಾ ನೋಡೋ ನಾನು ಆಸೆ ಇತ್ತು. ನಮ್ಮ ಅಪ್ಪಂಗಂತೂ, ನಮ್ಮ ಅಪ್ಪಂಗೆ ಏನ್ ಗೊತ್ತಾ ಗೈಸ್ ಆಸೆ, ನಮ್ಮ ಅಪ್ಪಂಗೆ ಏನ್ ಗೊತ್ತಾ, ಅವ್ನು ಹೆಂಗಾರ ಇರ್ಲಿ, ಯಾರ ಹತ್ರ ಆದ್ರೂ ಹೋದ್ರೆ ಒಳ್ಳೆ ಇಂಗ್ಲಿಷ್ ಮಾತಾಡ್ಬೇಕು. ಹೌದು, ಇಂಗ್ಲಿಷ್ ಕಲಿಬೇಕು ಅಂತ ತುಂಬಾ ಆಸೆ ಇತ್ತು. ಇವನು ಇಂಗ್ಲಿಷ್ ಮೇಸ್ಟ್ರಿಗೆ, ಮೇಡಮ್ಗೆ ಹೋಗಿ ನಾನು ಇಂಗ್ಲಿಷ್ ಮಾತಾಡಲ್ಲ. ಇಂಗ್ಲಿಷ್ ಗೊತ್ತು ಗೈಸ್, ಆ ಥರ ಇರಲಿಲ್ಲ. ಬಟ್ ಇಷ್ಟಿಷ್ಟು ಆಸೆ ಇತ್ತು ನನಗೆ. ಸೊ ಫೈನಲಿ ನಮ್ಮಮ್ಮ ಕರೆಕ್ಟಾಗಿ ಉತ್ತರ ಕೊಟ್ಟವ್ರೆ. 8 ಮತ್ತೆ 6. ಹಂಗಾರೆ 7, 5 ಮುಂದೆ ಇದ್ರು ಬಿಡಲ್ಲ. ಅದೇ ಪಾಪ. ಲಾಸ್ಟ್ ಕ್ವಶನ್ ಕೇಳಲ್ಲ? ಇಲ್ಲ, ಲಾಸ್ಟ್ 2 ಕ್ವಶನ್. ಇನ್ನೊಂದ್ಸಲಿ ಲಾಸ್ಟ್ 2 ಕ್ವಶನ್. ನಾನ್ ಲಾಸ್ಟ್ ನಿಮ್ ಕಣ್ಣು ಮುಂದೆ ಹತ್ತಿದ್ ಯಾವಾಗ? 7th ಸ್ಟ್ಯಾಂಡರ್ಡ್ ಅಲ್ಲಿ. ಅದಾದ್ಮೇಲೆ ನಾನು ಹತ್ತೇ ಇಲ್ವಾ? ನಾನು ರೀಸೆಂಟ್ ಆಗಿಂದ ನೀವು ನೋಡಿಲ್ಲ. ಅಷ್ಟೇ ಬಿಡ, ಅಷ್ಟೇ. ಒಂದ್ ನಿಮಿಷ ನೆಕ್ಸ್ಟ್ ಚಾನ್ಸ್. ನಾನು ಒಂದೇ ಹೇಳಿ, ಒಂದ್ ನಿಮಿಷ ನೆಕ್ಸ್ಟ್ ಚಾನ್ಸ್. ಒಂದು ಅದೇ 7th ಸ್ಟ್ಯಾಂಡರ್ಡ್ ಅಲ್ಲಿ. ಮತ್ತೆ ಇಲ್ಲೊಂದ್ಸಲ ನಾವು ಜಗಳ, ನಮ್ಮನಿಂದ ಏನೋ ಜಗಳ ಆಯ್ತಲ್ಲ, ಅವಾಗ ಒಂದ್ಸಲ ಅಳ್ತಿದ್ದಲ್ಲ. 8th or 9th ಸ್ಟ್ಯಾಂಡರ್ಡ್ ಇರಬೇಕು. ವಾಲಿಬಾಲ್ಗೆ ಇವನು ಇದನ್ನೇ ಹೇಳ್ಬೇಕು ಅನ್ಕೊಂಡಿದ್ದೆ. ವಾಲಿಬಾಲ್ ಇವತ್ತು ಹೋಗ್ಬೇಕಿತ್ತು. ಎಲ್ಲಿ ಅದು ಟೂರ್ನಮೆಂಟ್ ಇದ್ದಿದ್ದು? ಟೂರ್ನಮೆಂಟ್ ಎಲ್ಲಿ ಇತ್ತು? ನಾನು ಹೇಳ್ತೀನಿ ಬಿಡು ಗೈಸ್. ಅವತ್ತು ಫುಲ್ಲು ನಾವು ಅಮ್ಮನ ಜೊತೆ ಬೆಳಗ್ಗೆ 7:30 ಜಗಳ ಮಾಡ್ಬಿಟ್ಟಿದ್ದೀನಿ, ಸಿಕ್ಕಾಪಟ್ಟೆ ಜಗಳ ಮಾಡ್ಬಿಟ್ಟಿದ್ದೀನಿ. ನಾವು ಅಮ್ಮ ಫುಲ್ಲು ಬೇಜಾರಾಗ್ಬಿಟ್ಟವ್ರೆ. ನಾನು ವಾಲಿಬಾಲ್ ಟೂರ್ನಮೆಂಟ್ ಇವತ್ತು ಹೋಗ್ಬಿಟ್ಟಿದ್ದೀನಿ, ಆಡಕ್ ನಿಂತಿದ್ದೀನಿ. ಮಿಸ್ ಆಗಿ ಹಿಂಗೆ ಹ್ಯಾಂಡ್ ಶೇಕ್ ಕೊಡಕ್ ಬರ್ತಾರೆ PT ಸರ್ಗಳೆಲ್ಲ, ಹಿಂಗೆ ಹ್ಯಾಂಡ್ ಶೇಕ್ ಕೊಡಕ್ ಬರ್ತಾರೆ. ನನಗೆ ಕೊಟ್ಟಿದ ತಕ್ಷಣ ನಿನ್ನ ಹೆಸರೇನು ಅಂತ ಕೇಳಿದ್ರು. ಮಿಸ್ ಆಗಿ ಯಾವ ಟೆನ್ಷನ್ ಅಲ್ಲಿ ಇದ್ನೋ ಗೊತ್ತಿಲ್ಲ, ನನ್ನ ಸುದೀಪ್ ಅಂತ ಹೆಸರು ಹೇಳಕ್ ಹೋಗ್ಬಿಟ್ಟು ಸಂಪತ್ ಅಂದ್ಬಿಟ್ಟೆ. ಗೋ ಗುರು ಹಿಡ್ಕೊಂಡ್ರು PT ಸರ್, ಇವನೊಂಚೂರು ಡೌಟ್ ಐತೆ, ಆ ಕಡೆ ಇಡು ಅಂತ ಹೇಳಿ ಆ ಕಡೆ ಸೈಡ್ ನಿಲ್ಸಿ ನನ್ನ ಇನ್ವೆಸ್ಟಿಗೇಟ್ ಮಾಡ್ಬೇಕಂತ ನಿಲ್ಸಿದ್ರು. ಓಕೆ. ಆಮೇಲೆ ಇನ್ನೊಂದು ಅನ್ಲಕ್ ಏನಂದ್ರೆ, ಆ ಕಡೆ ಎಲ್ಲ ಮುಗಿಸ್ಕೊ ಬಂದಾದ್ಮೇಲೆ ID ಕಾರ್ಡ್ ಕೊಡೋಂದ್ರು. ID ಕಾರ್ಡೇ ತಂದಿಲ್ಲ.
ID ಕಾರ್ಡೇ ತಂದಿಲ್ಲ. ಆ ಒಂದು ಮ್ಯಾಚು ನಾವು ಅಮ್ಮಗೆ ಎಷ್ಟು ಕಾಲ್ ಮಾಡಿದನೋ ID ಕಾರ್ಡ್ ಬೇಕು ಅಂತ ಫುಲ್ಲು ಆ ಮ್ಯಾಚ್ ಪೂರ್ತಿಗಳು ಅಂತ ಹತ್ಬಿಟ್ಟಿದೀನಿ. ಮ್ಯಾಚ್ ಎಲ್ಲ ಮುಗಿದಾದ್ಮೇಲೆ ಮ್ಯಾಚ್ ಮುಗಿದ್ಮೇಲೆ ನೆಕ್ಸ್ಟ್ ಮ್ಯಾಚ್ ಪಕ್ಕ ಆಡಿಸ್ತೀನಿ ಅಂತ ಭರವಸೆ ಕೊಟ್ಬಿಟ್ಟಿದ್ರು. ಆದ್ರೆ ನಾನು ಆಡಿದ್ರೆ ಮಾತ್ರ ಆ ಒಂದು ಮ್ಯಾಚ್ ವಿನ್ ಆಗಕ್ ಸಾಧ್ಯ ಆಗೋದು, ಇಲ್ಲಾಂದ್ರೆ ಆಗಲ್ಲ. ಏನ್ ಮಾಡೋದು, ಎಲ್ಲಾ ಪ್ರಯತ್ನ ಪಟ್ಟೆ ಬಟ್ ಆಲಿಲ್ಲ. ಅಂಡ್ ಫೈನಲಿ ಏನಾಯ್ತು ಅಂದ್ರೆ ಅವಾಗ್ಲೇ ನಾನು ಹೇಳೋದು ಒಂದೇ, ತಾಯಿಗೆ ಯಾವತ್ತೂ ಅಷ್ಟು ನೋವು ಕೊಡಬಾರ್ದು ಅಂತ ನನಗೆ ಮನಸ್ಸು. ಸಾಯಂಕಾಲ ಬಂದು ನಾನೇ ಹತ್ಕೊಂಡೆ, ಎಂತ ಮೋಸ ಮಾಡ್ದವನು, ನನಗೆ ಯಾಕೆ ಅಷ್ಟು ಇದು ಮಾಡ. ನಾನು ತುಂಬ ಅವತ್ತು ಹತ್ತೇ ಬಿಟ್ಟೆ ನಾನು ಜಾಸ್ತಿ. ತುಂಬಾನೇ ಬೇಜಾರಾಯ್ತು. ಕರೆಕ್ಟ್ ಗೈಸ್, ಆ ಮ್ಯಾಚ್ ಸೋತೋಗ್ಬಿಟ್ರು. ನಾನು ಆಚೆ ಇದ್ದೆ, ಆಡಿಲ್ಲ, ಸೋತೋಗ್ಬಿಟ್ರು. ಫಸ್ಟ್ ಮ್ಯಾಚ್ ಫಸ್ಟ್ ಏನೇನೋ ಫಸ್ಟ್ ಸೆಟ್ಟೆ ಫುಲ್ಲು ಸೋತೋಗ್ಬಿಟ್ವಿ. ಆಮೇಲೆ ಅದೇ ಲಾಸ್ಟ್. ಅದಾದ್ಮೇಲೆ ನಾನು ಆ ಥರ ಏನು ಮಾಡಕ್ ಹೋಗಿಲ್ಲ. ಎಲ್ಲಿಗಿದ್ದ ಟಾಪಿಕ್, ನಾನು ಟಾಪಿಕಿಂದ ಟಾಪಿಕ್ ಎಲ್ಲೆಲ್ಲ ಹೊಂಟೋಗ್ಬಿಟ್ಟಿದ್ದೀನಿ. ಮೇ ಬಿ ಕರೆಕ್ಟ್ ಆಗಿರ್ಬೇಕು. ಆ ಟೈಮಲ್ಲಿ ಹತ್ತಿರ್ತೀನಿ ಲಾಸ್ಟ್. ನಾನು ಕೇಳಿದ್ದು ಜಾಸ್ತಿ ಹತ್ತಿದ್ದಲ್ಲ, ಲಾಸ್ಟ್ ಹತ್ತಿದ್ ಯಾವಾಗ, ನೀವು ನೋಡಿದ್ ಯಾವಾಗ ಅದನ್ನ ಕೇಳಿದ್ದು. ನಾನು ಜ್ಞಾಪಕ ಇಲ್ಲ, ನೆನಪಿಲ್ವಾ? ನಾನು ಹತ್ತಿರೋದೇ ನೋಡಿಲ್ಲ, ಯಾಕಂದ್ರೆ ಬರೀ ನಗ್ತಾ ಇರ್ತೀನಿ. ಇಲ್ಲ, ಈಗಲೂ ರೀಸೆಂಟ್ ಯಾವಾಗ ಆಯ್ತು ಗೊತ್ತಿಲ್ಲ. ಅಂದ್ರೆ ಯಾವ್ದೋ ಒಂದು ವಿಚಾರಕ್ಕೆ, ಪಬ್ಜಿ ಆಡೋ ವಿಚಾರಕ್ಕೆ, ಪಬ್ಜಿ ಆಡ್ಬೇಕಾದ್ರೆ ನಾವಿಬ್ರು ಗಂಡ ಹೆಂಡತಿರು 1 ಗಂಟೆ ನೈಟ್ ಜಗಳ ಮಾಡ್ದೋ. ಫುಲ್ ಜಗಳ ನಮ್ಮ ಮನೇಲಿ. ಆದ್ಮೇಲೆ ಇವನು ಚೆನ್ನಾಗಿ ಬೈದೆ, ಅವಾಗ ಅವನು ಕರೆಕ್ಟ್ ಗೈಸ್. ಮೇ ಬಿ ನಾನು ಲಾಸ್ಟ್ ಅದೇ ಹತ್ತಿರ್ಬೇಕು ನನ್ನ ಪ್ರಕಾರ. ತುಂಬಾ ಲಾಸ್ಟ್ ಹತ್ತಿರೋದೇ BGMI ಪಬ್ಜಿ ಆಡ್ತಿದ್ದೀನಿ ಅಂತ. BGMI ಆಡೋರು, ಪಬ್ಜಿ ಆಡೋರು ಎಲ್ಲರೂ ಹಾಳಾಗಲ್ಲ, ಕೆಲವ್ರು ಯಾರೋ ಅದ್ರಲ್ಲಿ ಹಾಳಾಗೋದು. ಬಟ್ ಅದರಿಂದ ಉದ್ಧಾರ ಆಗಿರೋರು ತುಂಬಾ ಜನ ಇದಾರೆ, ನಾನು ನೋಡ್ಬಿಟ್ಟಿದ್ದೀನಿ. ಬಟ್ ಅದನ್ನ ಹಾಳಾಗೋಯ್ತು ಅನ್ನೋದು ತುಂಬಾ ಇತ್ತು. ಯಾಕಂದ್ರೆ ಈಗ PUC ಅಲ್ವಾ, ಸೊ ಚೆನ್ನಾಗಿ ಓದ್ಬೇಕು ಅನ್ನೋ ಇವ್ರ ಆಸೆ ಇದ್ದಿದ್ದು. ನಾನು ಅಲ್ಲಿಗೆ ಹೋಗ್ಬಿಟ್ರೆ ಆಮೇಲೆ ಇದನ್ನ ಕಮ್ಮಿ ಆಗ್ಬಿಡುತ್ತೆ, ಅದ್ ಕಮ್ಮಿ ಆಗ್ಬಿಡುತ್ತೆ ಅಂತ ನಾವು ಅಪ್ಪಂದು ಅದು ಇದು ಮೈಂಡ್ ಬಂತಿತ್ತು. ಆಮೇಲೆ ಏನ್ ಮಾಡ್ತಾನೆ ಮುಂದೆ, ಇದನ್ನೇ ಮಾಡ್ಕೊಂಡು ಹೋದ್ರೆ ಹೆಂಗೆ, ಅದು ಇದು ಎಲ್ಲ ಹೇಳ್ತಿದ್ರಲ್ಲ. ಸೊ ಬಿಟ್ಟಿಲ್ಲ. ಬಟ್ ಆದ್ರೂ ಬಿಡಲ್ಲ. ಎಕ್ಸಾಮ್ ಅಲ್ಲಿ ನಾವು ಮೊಬೈಲ್ ಔಸಿ ಮೇಲಿಟ್ಟಿದ್ದು, ಅದನ್ನ ಅದ್ ಹೆಂಗ್ ಎತ್ಕೊಂಡ 1 hour ಆಟ ಆಡೋಣ, 1 hour ಓದೋಣ, ಬೋಲ್ಟ್ ಹಾಕಿ ಬಿಡಿ. ನಾನು ಪಬ್ಜಿ ಬಗ್ಗೆ ಹೇಳ್ದೆ, BGMI ಇವಾಗ BGMI ಕನ್ವರ್ಟ್ ಆಗಿದೆ. ನಾನು ಆಡಿ ಅಂತೀನಿ, ಬಟ್ ಯಾವಾಗ ಆಡಿ ಅಂತ ಹೇಳ್ತೀನಿ ಅಂದ್ರೆ PUC ಮುಗಿಸಿ ಡಿಗ್ರಿ 2nd ಸೆಮ್ ಅಥವಾ 3rd ಸೆಮ್ ಅಲ್ಲಿ ಆಡಿ. ಸೊ ದಟ್ ನಿಮ್ಗೊಂದು ಮೈಂಡು ಮೆಚುರಿಟಿ ಬಂದಿರುತ್ತೆ, ಎಷ್ಟು ಆಡ್ಬೇಕು, ಹೆಂಗ್ ಆಡ್ಬೇಕು, ಯಾರು ಆಡ್ತಿದ್ದಾರೆ. ಈಗ ಅದ್ರಲ್ಲೇ ತುಂಬಾ ವೆರೈಟಿ ಇದೆ. ಯಾವ ಎಲ್ಲಿ ಹೋಗ್ಬೇಕು ನಾವು ಆಡೋದಕ್ಕೆ, ಯಾರ ಜೊತೆ ಜಾಯ್ನ್ ಆಗ್ಬೇಕು, ಇವೆಲ್ಲ ತುಂಬಾ ಪ್ರೊಸೀಜರ್ ಇರುತ್ತೆ. ಅದು ಆಡ್ಬೇಕಂದ್ರೆ PUC 10th ಅಲ್ಲಿ ಇದ್ದಾಗ ಆಡಕ್ ಹೋಗ್ಬೇಡಿ, ಅದೊಂದು ನನಗೆ ರಿಯಲೈಸ್ ಆಯ್ತು. 2nd ಸೆಮ್ ಡಿಗ್ರಿ 2nd ಸೆಮ್ 3rd ಸೆಮ್ ಇದ್ದಾಗ ಆಡಿ ಅಷ್ಟೇ ಹೇಳ್ಬೋದು. ಬಟ್ ಅದರಿಂದ ಆಳೋಗೋರು ಕೆಲವ್ರು ಇರ್ಬೋದು, ಬಟ್ ತುಂಬಾ ಜನ ಬೆಳೆದಿರೋರು ನಾನು ನೋಡಿದೀನಿ. ಅದಕ್ಕೋಸ್ಕರ ಆಡ್ತಿರೋದು. ಈಗಲೂ ಆಡ್ತೀನಿ, ಮುಂದೆ ಆಡ್ತೀನಿ, ಮದುವೆ ಆದ್ಮೇಲೆ ಆಡ್ತೀನಿ. ಅದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀನಿ, ಬರ್ತೀನಿ ಲೈವ್ ಸ್ಟ್ರೀಮ್ಗೆ, ಶುರು ಮಾಡೋಣ. ನಮ್ಮ ಅಪ್ಪ ಈಗಲೂ ಅಷ್ಟೇ BGMI ಕಂಡ್ರೆ ಇಷ್ಟನೇ ಇಲ್ಲ, ಅವನು ಆಡಂಗೆ ಇಲ್ಲ, ನಾನು ಆಡಂಗೆ ಇಲ್ಲ. ಬಟ್ ಆದ್ರೂ ನಾನು ಆಡ್ತೀನಿ. ಟೇಕ್ ಇಟ್ ಆಸ್ ಪಾಸಿಟಿವ್, ಓಕೆ? ಏನೇ ಇದ್ರು ಕರೆಕ್ಟಾಗಿ ಯೋಚನೆ ಮಾಡಿ, ಕರೆಕ್ಟಾಗಿ ಮಾಡಿ ಅಷ್ಟೇ. ನನ್ನ ಲಾಸ್ಟ್ ಕ್ವಶನ್, ನನಗೆ ಜಾಸ್ತಿ ಎಲ್ಲಿ ಖುಷಿ ಆಗುತ್ತೆ? ಒಬ್ರು ತಡ್ತಿಲ್ಲ ಗುರು. ಅಯ್ಯೋ ಅಳೋದು ಬಂತು, ಹೊಡಿಯೋದು ಬಂತು, ಏನೇನೋ ಬಂತು. ನನಗ್ ಜಾಸ್ತಿ ಖುಷಿ ಆಗೋದಾಗ ಒಬ್ರು ತಡ್ತಿಲ್ಲ. ಅಂದ್ರೆ ಏನಂದ್ರೆ ಯಾವ ಮೂಮೆಂಟ್ ಅಲ್ಲಿ ಖುಷಿ ಆಗಿರ್ತಾನಂತ ಗೊತ್ತಾಗ್ತಿಲ್ಲ. ಏನಕ್ಕಂದ್ರೆ ಎನಿ ಟೈಮ್ ಖುಷಿಯಾಗಿರ್ತೀನಿ ನಾನು, ಬರ್ರಿ ಖುಷಿ, ನನ್ನ ಮುಖದಲ್ಲಿ ಸ್ಮೈಲ್. ಅದಕ್ಕೆ ಗೊತ್ತಾಗ್ತಿಲ್ಲ ಪಾಪ ಅವರಿಗೆ. ಇವಾಗ ಅವನ್ಗೆ ತುಂಬಾ ಖುಷಿ ಆಗ್ತಾ ಇರೋದು, ನನ್ನ ಹೆಸರು ಮಾಡ್ಬೇಕು ಅಂತ ಅವ್ನ ಮನ್ಸಲ್ಲಿತ್ತು. ಇವಾಗ ಅವ್ನು ಬೆಳಿತಾವನೆಲ್ಲ, ಅದೇ ಅವನಿಗೆ ದೊಡ್ಡ ಖುಷಿ. ಓಕೆ, ಒಂದು ಪಾರ್ಟ್ ಆಫ್ ಕರೆಕ್ಟ್. ಇನ್ನೊಂದು ಐತಾ ಹೇಳು. ಅದೇ ಸೇಮ್ ಟು ಸೇಮ್ ಒಪ್ಕೋತೀನಿ, ಅದೊಂದು ಪಾರ್ಟ್ ಆಫ್ ಒಪ್ಕೋತೀನಿ. ನನಗೆ ಈಗ್ಲೂ ಅಷ್ಟೇ, ಮುಂದೆನೂ ಅಷ್ಟೇ, ಮುಂಚೆಯಿಂದನೂ ಅಷ್ಟೇ ನಾನು ಮಾಡ್ತಿದ್ದೀನಿ ಇವಾಗ ವಿಡಿಯೋ. ತುಂಬಾ ಜನ ನೋಡ್ತವ್ರೆ. ನನಗೆ ಯಾರಾದ್ರೂ ಒಬ್ರು ಬಂದ್ಬಿಟ್ಟು ಮಾತಾಡ್ಸಿದ್ರೆ, ಲೈಕ್ ಐಡೆಂಟಿಫೈ ಮಾಡಿ ಮಾತಾಡ್ಸಿದ್ರೆ, ಅದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಹೆವಿ ಖುಷಿ ಆಗುತ್ತೆ. ಅವ್ರು ಬಂದ್ಬಿಟ್ಟು ನಿಮ್ ವಿಡಿಯೋ ಚೆನ್ನಾಗಿದೆ, ಸಖತ್ತಾಗಿ ಮಾಡ್ತೀರಾ, ಈಗಲೇ ಕಂಟಿನ್ಯೂ ಮಾಡ್ತಾರೆ. ಬಿರಿಯಾನಿ ತಿಂದಷ್ಟು ಖುಷಿ ಆಗುತ್ತೆ. ಇದು ನಾನು ಈಗ್ಲಲ್ಲ, ಮುಂದೆನೂ ಕೂಡ ಸಿಕ್ಕಾಪಟ್ಟೆ ಖುಷಿ ಪಡ್ತೀನಿ. ಗೊತ್ತಿದೆ ಬಾಬಾ, ಈಗ್ಲಾದ್ರ ಅರ್ಥ. ಇಲ್ಲಿಂದ ನೆಕ್ಸ್ಟ್ ಇನ್ಯಾವಾಗ ವಾಪಸ್ ಕೇಳ್ತೀನಿ ಗೊತ್ತಿಲ್ಲ. ರೆಡಿ ಇರೋ, ಓಕೆನಾ? ನಮ್ಮಮ್ಮ ಇಬ್ರು ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಇಬ್ರು ಕೂಡ ಚೆನ್ನಾಗಿ ಉತ್ತರ ಕೊಟ್ರು. ನಾವಮ್ಮ ಒಂಚೂರು ನನ್ನ ಜೊತೆ ಜಾಸ್ತಿ ಇರೋದ್ರಿಂದ ನಾವಮ್ಮ ಒಂಚೂರು ಜಾಸ್ತಿ ಗೊತ್ತು, ನಾವಪ್ಪ ಕಮ್ಮಿ ಇರೋದ್ರಿಂದ ಕಮ್ಮಿ ಗೊತ್ತು. ಇನ್ಮೇಲಿಂದ ನಾವಪ್ಪ ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗುತ್ತೆ. ಗೈಸ್, ಫೈನಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಹೂ ನೋಸ್ ಮೀ ಬೆಟರ್ ಇಬ್ರಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋರು ಯಾರೋ ಅನ್ನೋ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋ, ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್. ನಮ್ಮ ಬ್ಯಾಕ್ ಎಂಡ್ ಅಲ್ಲಿ ನಮ್ಮ ಚೊಟ್ಟಮ್ಮರಿ ಇದ್ದಾಳೆ, ಕ್ಯಾಮ್ರಾ ವರ್ಕ್ ಮಾಡ್ತಿದ್ಲು.
ನೋಡಿ ಇವಾಗ ಎಷ್ಟು ರುಚಿಯಾಗಿ ಕಾಣ್ತಾಳೆ. ಸೊ ಗೈಸ್ ಫೈನಲಿ ನೆಕ್ಸ್ಟ್ ವಿಡಿಯೋ ಸಿಗುವ. ನೆಕ್ಸ್ಟ್ ವಿಡಿಯೋ ಇವಾಗ ಈ ಬ್ಲಾಗ್ ಆಗಿದ ತಕ್ಷಣ ಮತ್ತೆ ಫ್ಯಾಮಿಲಿ ವರ್ಸಸ್ ಫ್ಯಾಮಿಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಕಾಯ್ತಾರಿ. ನೆಕ್ಸ್ಟ್ ವಿಡಿಯೋ ಸಿಗುವ. ಟೇಕ್ ಕೇರ್. ಲವ್ ಯು ಆಲ್. ಲವ್ ಯು ಆಲ್ ಗೈಸ್. ಬಾಯ್. ಒಡಿ